ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಅನ್ಯವರ್ಧನ ಮಾತ್ಸರ್ಯಂ ಗಾಂಧಾರೀತಿ ಉದಾಹರ್ತಂ ಕುಂತಿ ಚಿಂತಿತ ಸಾ ಅಂಧಾ ಸ್ವಗರ್ಭಂ ಮರ್ದಿತ ಸದಾ. ಅನದರ್ ನೇಮ್ ಫಾರ್ jealous is Gandhari. In Mahabharata, Kunti got the child first, so Gandhari was twisting her womb by jealous. Then one child became 101 pieces. ಅನ್ಯವರ್ಧನ ಮಾತ್ಸರ್ಯಂ, ಬೇರೆಯವರ ಅಭಿವೃದ್ಧಿಯನ್ನು ಸಹಿಸದವರಿಗೆ ಇನ್ನೊಂದು ಹೆಸರು ಗಾಂಧಾರಿ. ಏಕೆಂದರೆ ಕುಂತಿಗೆ ಮಗು ಆಗುತ್ತಿದೆ ಎಂಬ ವಿಷಯವನ್ನು ತಿಳಿದ ಆ ಕುರುಡಿಯು ಅಂಧ ಸ್ವಗರ್ಭಂ, ತನ್ನ ಗರ್ಭವನ್ನು ಹಿಸುಕಿಕೊಂಡಳಂತೆ. ಅವರಿಗೆ ಮಕ್ಕಳಾಯಿತಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದ ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡಳಂತೆ. ಇದರಿಂದ ಒಂದು ಗರ್ಭವಿದ್ದ ಮಗು 101 ಪೀಸುಗಳಾಗಿ 101 ಮಕ್ಕಳುಗಳಾಗಿ ಯಾವುದಕ್ಕೂ ಏಳಿಗೆ ಇಲ್ಲದೆ ಹೊಟ್ಟೆ ಕಿಚ್ಚಿನಿಂದಲೇ ಬೆಳೆದಂತೆ. ಆದ್ದರಿಂದ ಮಾತ್ಸರ್ಯಕ್ಕೆ ಇನ್ನೊಂದು ಹೆಸರೇ ಗಾಂಧಾರಿ. ನಿಶ್ಚೇಷ್ಟಿತ ಕೃಷಿ ಭೂಮಿಂ ದಾತವ್ಯಂ ಶ್ರಮಜೀವಿನಾಂ ಆಹಾರೋತ್ತರ ಸಮೃದ್ಧೇ ಸತ್ಫಲ ಭವತಿರ್ಭುವಿ. ಇಫ್ ಯು ಹ್ಯಾವ್ ಎಕ್ಸೆಸ್ ಆಫ್ ಅನ್ಯೂಸ್ಡ್ agricultural land, then it should be given to those hard workers who work hard so that the land can be used for additional food production instead of keeping idle. ನಿಶ್ಚೇಷ್ಟಿತ ಕೃಷಿ ಭೂಮಿಂ, ಯಾರು ಉಪಯೋಗ ಮಾಡದಂಥ ಭೂಮಿಯನ್ನು, ತಮ್ಮ ಭೂಮಿಯನ್ನು ಉಪಯೋಗ ಮಾಡದೇ ಇರುವ ಕೃಷಿಕನಿಂದ ಅಂತಹ ಭೂಮಿಯನ್ನು ಸರ್ಕಾರವು ಪಡೆದು ಯಾರು ಶ್ರಮ ವಹಿಸಿ ಕೆಲಸ ಮಾಡುತ್ತಾರೆಯೋ ಅಂಥವರಿಗೆ ವಹಿಸಿಕೊಡಬೇಕು. ಆಗ ನಿಶ್ಚೇಷ್ಟಿತವಾದ ಉಪಯೋಗಕ್ಕೆ ಬಾರದ ಭೂಮಿಯೂ ಸದುಪಯೋಗವಾಗುತ್ತದೆ. ಇದರಿಂದ ಆಹಾರೋತ್ತರ ಸಮೃದ್ಧೆ, ಆಹಾರವು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುವುದರ ಮೂಲಕ ಸತ್ಫಲ ಭವತಿರ್ಭುವಿ, ಭೂಮಿಯು ಕೂಡ ಒಳ್ಳೆಯ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತದೆ. ಸ್ವಕ್ಷೇತ್ರೇ ವಧುನಾ ವರ್ಜ್ಯಂ ಜ್ಞಾತ್ವಾ ಸರ್ವ ಕಶ್ಮಲಂ ದುರ್ಗಂಧ ಜ್ಞಾನಪರ್ಯಂತಂ ಮತ್ಸತಿ ಇತಿ ಪಾಲತಿ. We are not supposed to marry a bride within our known area or known circle. We are familiar with her sickness and crookedness, etc. Till we know her loopholes, we feel that she is my wife. ಸ್ವಕ್ಷೇತ್ರೇ ವಧುನಾ ವರ್ಜ್ಯಂ, ನಮಗೆ ಗೊತ್ತಿರುವಂತಹ ಪರಿಚಯ ಇರುವಂತಹ ಸುತ್ತಮುತ್ತ ಇರುವಂತಹ ಗೊತ್ತಿರುವಂತಹ ಸರ್ಕಲ್ನಲ್ಲಿ, ವೃತ್ತದಲ್ಲಿ, ನಮ್ಮ ಪರಿಧಿಯಲ್ಲಿ ಅಂತಹ ವಧುವನ್ನು ತಂದುಕೊಳ್ಳಬಾರದು. ಏಕೆಂದರೆ ಅವಳ ರೋಗ ರುಜಿನಗಳು, ಕಶ್ಮಲಗಳು ಎಲ್ಲವೂ ನಮಗೆ ತಿಳಿದಿರುತ್ತದೆ. ದುರ್ಗಂಧ ಜ್ಞಾನ ಪರ್ಯಂತಂ, ಎಲ್ಲಿಯವರೆಗೆ ಅವಳು ನಮ್ಮನ್ನು ಮದುವೆಯಾಗಿ ಅವಳ ಸಮಸ್ಯೆಗಳು, ರೋಗಗಳು, ರುಜಿನಗಳು ಎಲ್ಲವೂ ನಮಗೆ ತಿಳಿಯುತ್ತದೆಯೋ ಅಲ್ಲಿಯವರೆಗೆ ನನ್ನ ಹೆಂಡತಿ, ನನ್ನ ಹೆಂಡತಿ, ನನ್ನ ವಧು ಎಂದು ಪಾಲಿಸುತ್ತಾರೆ. ಅವಳ ದುರ್ಗಂಧ, ಕೋಪತಾಪ ವಾಸನೆಗಳು ಅರ್ಥವಾದಾಗ ಡೈವರ್ಸ್ಗೆ ಪ್ರಯತ್ನಿಸುತ್ತಾರೆ. ಒಟ್ಟಿನಲ್ಲಿ ದೂರವಿರುವುದೆಲ್ಲ ಚೆಂದ ಕಾಣುತ್ತದೆ, ಹತ್ತಿರ ಬಂದಾಗ ವಾಸನೆಯಾಗುತ್ತದೆ. ವಿನಾ ಏಕಾಕ್ಷರಂ ಜ್ಞಾನಂ ಪ್ರಾಪ್ಯತೆ ಸ್ನಾತಕೋತ್ತರಂ ವಿಶ್ವವೈಚಿತ್ರ ವಿನ್ಯಾಸಂ ಸುಸಾಧ್ಯಂ ದೇವ ಸಂಸ್ಕೃತೆ. The wonder of the world is, without knowing any letter in Sanskrit, we can get master degree,
and become the Vice Chancellor of the university. ವಿನಾ ಏಕಾಕ್ಷರಂ ಜ್ಞಾನಂ, ಒಂದು ಅಕ್ಷರದ ಜ್ಞಾನವೂ ಇಲ್ಲದಿದ್ದಾಗಲೂ ಕೂಡ ಸ್ನಾತಕೋತ್ತರವನ್ನು ಪಡೆಯಬಹುದು. ಪ್ರಾಪ್ಯತೆ ಸ್ನಾತಕೋತ್ತರಂ. ಇದೇ ವಿಶ್ವದ ವಿಚಿತ್ರ ಮತ್ತು ವಿನ್ಯಾಸಗೊಳಿಸಲಾಗದ ವಿದ್ಯೆಯಾಗಿದೆ. ಇದು ಎಲ್ಲಿ ಸಾಧ್ಯಪ್ಪ, ಎಲ್ಲಿ ಸಿಗುತ್ತದೆಯಪ್ಪ, ಅಕ್ಷರ ಗೊತ್ತಿಲ್ಲದಿದ್ದರೂ ಸ್ನಾತಕೋತ್ತರ ಪದವಿಯನ್ನು ಎಲ್ಲಿ ಪಡೆಯಬಹುದಪ್ಪೋ ಎಂದು ಕೇಳಿದರೆ ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ. ಸಂಸ್ಕೃತದ ಒಂದು ಅಕ್ಷರವೂ ಬಾರದಿದ್ದರೂ ಕೂಡ ನೀನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಕೂಡ ಆಗಬಹುದು. ಇದು ಪ್ರಪಂಚದ 8ನೇ 9ನೇ 10ನೇ ವೈಚಿತ್ರ್ಯವಾಗಿದೆ. ಮಿಥ್ಯೇನಾರ್ಜಿತಂ ಜ್ಞಾನಂ ವಂಚನೇನಾರ್ಜಿತಂ ಧನಂ ಪ್ರಭಾವಾರ್ಜಿತ ಯತ್ ಪೂಜಾ ಕಾರ್ಯಕಾಲೇ ವಿನಶ್ಯತಿ. ನಾಲೆಡ್ಜ್ ವಿತೌಟ್ ಟ್ರೂತ್, ಮನಿ ಅರ್ನ್ಡ್ ಥ್ರೂ ಕರಪ್ಷನ್, ಡಿವೋಷನ್ ವಿತೌಟ್ ಸೆಲ್ಫ್ ರಿಲಯನ್ಸ್ ವಿಲ್ ಬಿ ಯೂಸ್ಲೆಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ಮಿಥ್ಯೇನಾರ್ಜಿತಂ ಜ್ಞಾನಂ, ಸುಳ್ಳು ಹೇಳಿ ಪಡೆದುಕೊಂಡಂತಹ ಜ್ಞಾನವು, ವಂಚನೆಯಿಂದ ಪಡೆದುಕೊಂಡಂತಹ ಹಣವು, ಪ್ರಭಾವದಿಂದ ಯಾರದೋ ಒತ್ತಡಕ್ಕೋಸ್ಕರ ಮಾಡಿದ ಪೂಜೆಯು ಯಾವುದೇ ಫಲವನ್ನು ಕೊಡದೆ ಬೇಕಾದ ಸಮಯದಲ್ಲಿ ಕೈಕೊಟ್ಟು ಎಲ್ಲವನ್ನು ನಾಶ ಮಾಡುತ್ತದೆ. ವಲ್ಲಭೇತಿ ಪಟೇಲೋಸ್ತು ನರಲೋಹೇತಿ ಕೀರ್ತಿತ ಕ್ಷೇತ್ರಂ ರಾಜ್ಯಂ ಸುಸಂಸ್ಕೃತ್ಯ ಸದೃಢೀಕೃತ ಭಾರತಂ. Another name of Vallabhbhai Patel is Iron Man of India, who united the scattered kings and made a great India. ವಲ್ಲಭಭಾಯ್ ಪಟೇಲ್ ಎಂಬುವರು ನರಲೋಹ, ಐರನ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿದ್ದಾರೆ. ಇವರು ಹರಿದು ಹಂಚಿ ಹೋದ ಭಾರತದ ಸಣ್ಣ ಸಣ್ಣ ರಾಜ್ಯಗಳನ್ನು ಸಂಸ್ಕಾರ ಮಾಡಿಕೊಂಡು ದೃಢೀಕೃತ ಭಾರತ, ಒಂದು ಸದೃಢವಾದ ಭಾರತವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಆಹಾರ ನಿದ್ರಾ ಭೋಗೇಶು ಮಗ್ನಃ ಮಾತ್ಸರ್ಯ ತುಂಗೆ ಅಭಿಮಾನ ಭಂಗೆ ಸದಾ ಸಮುಜ್ಜೀವತಿ ಶುಕ್ರಯೋಗೆ ದುರ್ಯೋಧನ ಕಾಲ ಕರ್ಮಾದಿಭೋಗೆ. Sometimes without humility, food, shelter, sex as well as jealous will get all facilities due to time and luck. ಆಹಾರ ನಿದ್ರಾ ಎಲ್ಲ ರೀತಿಯ ಭೋಗಗಳು ಹೊಟ್ಟೆ ಕಿಚ್ಚು ಇದ್ದಾಗಲೂ ಕೂಡ, ಅಭಿಮಾನ ಇಲ್ಲದಿದ್ದಾಗಲೂ ಕೂಡ ಹೇರಳವಾಗಿ ಕೆಲವರಿಗೆ ಶುಕ್ರಯೋಗ ಬಂದಾಗ ಸಿಗುತ್ತದೆ. ಸದಾ ಸಮುಜ್ಜೀವತಿ ಶುಕ್ರಯೋಗಿ, ಶುಕ್ರದಶೆ ಬಂದಾಗ ಎಲ್ಲ ರೀತಿಯ ಸೌಕರ್ಯಗಳು ಅವರಿಗೆ ಸಿಗುತ್ತದೆ. ದುರ್ಯೋಧನನಂತೆ ಸುಖವಾಗಿ ಬದುಕುತ್ತಾರೆ. ಇದು ಕಾಲ ಮತ್ತು ಅವರ ಕರ್ಮಗಳ ಭೋಗದಿಂದ ಅವರವರಿಗೆ ಈ ರೀತಿಯ ಅದೃಷ್ಟಗಳು ಪ್ರಾಪ್ತಿಯಾಗುತ್ತವೆ. ಕೇಶವೇನ ತದಾ ಪ್ರೋಕ್ತಂ ಚಾತುರ್ವರ್ಣ್ಯಂ ಗುಣಾದಿಷು ಪರಂ ಶತವಿಭಾಗೇಣ ಸದ್ಯೋ ದಹತಿ ದುರ್ಜನ. ಇನ್ ಭಗವದ್ಗೀತಾ, Krishna says only 4 castes. That too, it is based on the guna karma vibhagashah. But the concurrent idiots divide thousands of castes within themselves, like left, right, straight, wrong, etc. But blame Lord Krishna. ಕೇಶವೇನ ತದಾ ಪ್ರೋಕ್ತಂ, ಕೃಷ್ಣ ಆ ಕಾಲದಲ್ಲೇ 4 ವರ್ಣಗಳನ್ನು ಗುಣಕರ್ಮ ವಿಭಾಗದಿಂದ ಮಾಡಿದ್ದೇನೆ ಎಂದು ಹೇಳಿದ್ದಾನೆ. ಆಯಿತು, ಅವನು ಹೇಳಿದ್ದು ತಪ್ಪು. ಏಕೆಂದರೆ ಜಾತಿ ಇರಬಾರದು ಅಂತ ಹೇಳುವಂತಹ ಮಹಾಪುರುಷರು ಪರಂ ಶತವಿಭಾಗೇಣ ತಮ್ಮ ತಮ್ಮ ಸಂಸಾರಗಳಲ್ಲಿ 100 ವಿಭಾಗ ಮಾಡಿಕೊಂಡು, ಬಲಗೈ ಎಡಗೈ 108 ವಿಭಾಗಗಳನ್ನು ಮಾಡಿಕೊಂಡು, ಬಲಗಾಲು ಎಡಗಾಲು, ಬಲತಲೆ ಎಡಕಣ್ಣು ಬಲಗಣ್ಣು ಎಂಬುದಾಗಿ 108 ವಿಭಾಗ ಮಾಡಿ ಸದ್ಯೋ ದಹತಿ ದುರ್ಜನ,
ಕೃಷ್ಣ ಮಾಡಿದ ತಪ್ಪು ಅಂತ ಹೇಳ್ತಾರೆ ಬಿಟ್ಟರೆ ಇವರು ಮಾಡೋದೆಲ್ಲ ಸರಿಯಾಗಿದೆ ಎಂದು ಇವರೇ ತೀರ್ಮಾನಿಸಿಕೊಂಡು ಬಿಡುತ್ತಾರೆ. ಸದ್ಯೋ ದಹತಿ ದುರ್ಜನ. ಸಜ್ಜನೋ ಜಾತಿ ಧರ್ಮಾಣಂ ಪರಿತ್ಯಜಿತ ಚಿಂತನೆ, ದುರ್ಜನೋ ನವಜಾತೀನಾಂ ವಿಭಾಜಿತಿ ಪುನರ್ನವ. Noble people reduce and eliminate the caste system with self-reliance, but idiots extend the new castes into many divisions. ಸಜ್ಜನೋ ಜಾತಿ ಧರ್ಮಾಣಂ ಪರಿತ್ಯಜಿತ ಚಿಂತನೆ, ಸಜ್ಜನರು ಜಾತಿ ಧರ್ಮ ಇರಬಾರದು ಎಂದು ಸ್ವಂತ ಬುದ್ಧಿಯಿಂದ ತಿಳಿದುಕೊಂಡು ಕಡಿಮೆ ಮಾಡುತ್ತಾ ಬರುತ್ತಾರೆ. ಆದರೆ ದುರ್ಜನರು ತಮ್ಮಲ್ಲಿರುವ 2 ಜಾತಿಗಳ ಮಧ್ಯೆ 108 ಜಾತಿಗಳನ್ನು ಸೃಷ್ಟಿಸಿಕೊಂಡು ಪುನಃ 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 ವಿಭಾಗ ಮಾಡಿಕೊಂಡು ವಿಭಾಜಿತಿ ಪುನಃ ಪುನಃ ತಾವು ಶ್ರೇಷ್ಠರೆಂದು ಹೇಳಿಕೊಳ್ಳುತ್ತಾರೆ. ಜಾತಿ ಧರ್ಮೇಣ ಸೌಭಾಗ್ಯಂ ಸದಾ ವಾಂಛತಿ ದುರ್ಜನಾಃ, ಜಾತ್ಯಾತೀತ ಪ್ರಬೋದಂತು ಸಜ್ಜನಾಯತು ಕೇವಲಂ. Idiots want to continue the caste system uninterruptedly to get better facilities. So idiots want to continue the caste system without any problem to get better facilities. But secularism is there, no? Secularism is only to noble people as well as the followers of the rules. Those who don't follow the rules, they don't have secularism, they have variety of divisions of castes. ಜಾತಿ ಧರ್ಮೇಣ ಸೌಭಾಗ್ಯಂ ಸದಾ ವಾಂಛಿತಿ ದುರ್ಜನ. ಜಾತಿ ಧರ್ಮ ಎಲ್ಲವೂ ಪೀಸ್ ಅನೇಕ ತುಂಡುಗಳಾಗಿ ಇರಬೇಕೆಂದೇ ಕೆಲವರು ದುರ್ಜನರು ಬಯಸುತ್ತಾರೆ. ಏಕೆಂದರೆ ಇದರಿಂದ ಸಾಕಷ್ಟು ಲಾಭ ಬರುವಾಗ ಜಾತಿಯನ್ನು ಯಾರಕ್ಕೆ ಬಿಟ್ಟು ಕೊಡಬೇಕು? ಹಾಗಾದರೆ ಜಾತ್ಯತೀತ ಇದೆಯಲ್ಲ ಅಂತ ಹೇಳಿದ್ರೆ ಅದು ಕೇವಲ ಸಜ್ಜನರಿಗೆ ಮಾತ್ರ ಅಥವಾ ಕಾನೂನನ್ನು ಪಾಲಿಸುವವರಿಗೆ ಮಾತ್ರ ಜಾತಿ, ಬಿಟ್ಟರೆ ಪಾಲಿಸಿದವರಿಗೆ ಅನೇಕ ಜಾತಿಗಳು. ಜಾತಿ ಇದ್ದಾಗ ಧನಮಾಯಾತಿ, ಅನೇಕ ರೀತಿಯ ಸೌಭಾಗ್ಯ ಸೌಕರ್ಯಗಳು ಸಿಗುವಾಗ ಯಾರು ಜಾತಿಯನ್ನು ಬಿಟ್ಟುಕೊಟ್ಟಾರು? ಜಾತಿಯನ್ನು ಇನ್ನೂ ಹೆಚ್ಚಿಸುತ್ತಲೇ ಇರುತ್ತಾರೆ. ದ್ವಂದ್ವಾತೀತ ಇತಿ ಜ್ಞಾನಂ ಗೀತೆತು ಕೇಶವಾಮೃತಂ ಚತುರ್ಥ ಅಧ್ಯಾಯ ಸುಶ್ಲೋಕಂ ಯೋ ನ ಚಿಂತತಿ ವಂಚಕಃ. Non-dualistic concept is stated by Krishna himself at the verse 22 in the 4th chapter of Bhagavad Gita. Those who don't read and misinterpret are the real mischief or troublemakers to the society. ದ್ವಂದ್ವಾತೀತ, ದ್ವಂದ್ವ ಇಲ್ಲ, ದ್ವಂದ್ವ ಇರಬಾರದು ಎಂಬ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಕೇಶವನು ಸ್ಪಷ್ಟವಾಗಿ ಹೇಳಿರುತ್ತಾನೆ. 4ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ದ್ವಂದ್ವಾತೀತಂ ಎಂದು ಹೇಳಿದ್ದಾನೆ, ದ್ವಂದ್ವ ಇರಬಾರದು ಎಂದು ಹೇಳಿದ್ದಾನೆ. ಈ ವಿಷಯವನ್ನು ಮರೆಮಾಚಿ ದ್ವಂದ್ವವನ್ನೇ ಹೆಚ್ಚು ಮುನ್ನೆಲೆಗೆ ತರಲು ಕೆಲವರು ಪ್ರಯತ್ನಿಸುತ್ತಾರೆ. ಅವರನ್ನು ವಂಚಕರು ಎಂದು ಕರೆಯಬಹುದು. ಸಜ್ಜನಾಯ ಕೃತಂ ಪುಣ್ಯಂ ದುರ್ಜನಾಯ ಉಪಗೃಹ್ಯತೆ. ದುರ್ಜನಾರ್ಜಿತಂ ಯಲ್ಲಾಭಂ ಪರಹಸ್ತಗತಂ. The fruits of the hard work of the noble people will be snatched by the idiots easily, but they also cannot use it. It will be snatched by some other idiots. ಸಜ್ಜನಾಯ ಕೃತಂ ಪುಣ್ಯಂ ದುರ್ಜನಾಯ ಉಪಗೃಹ್ಯತೆ. ಒಳ್ಳೆಯ ವ್ಯಕ್ತಿಗಳು ಶ್ರದ್ಧೆಯಿಂದ ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ದುರ್ಜನರು ಸುಲಭವಾಗಿ ಕಿತ್ತುಕೊಂಡು ಎಳೆದುಕೊಂಡು ಸೆಳೆದುಕೊಂಡು ಬಿಡುತ್ತಾರೆ. ಹಾಗಾದರೆ ದುರ್ಜನರು ಈ ರೀತಿ ಪಡೆದ ಈ ಲಾಭ, ದುರ್ಜನಾರ್ಜಿತ ಯದ್ ಲಾಭಂ
ಏನಾಗುತ್ತದೆ ಎಂದರೆ ಇನ್ಯಾರೋ ಕಿತ್ತುಕೊಂಡು ಹೋಗುತ್ತಾರೆ ಹೊರತು ಅವರು ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದುರಾಶಾ ಭೋಗ ಮಾತ್ಸರ್ಯೇ ವಿಷಯೇ ಭೋಗಚಿಂತನೆ ಪತಿಹಿಂಸಾ ಶೀಘ್ರಕೋಪಿ ಸ್ವಪತ್ನಿ ಮೋಕ್ಷ ಸಾಧನ. ಲಸ್ಟ್, greed, jealous, troubling the husband will definitely help to the husband to get the salvation. ದುರಾಶಾ ಭೋಗ ಮಾತ್ಸರ್ಯ, ದುರಾಸೆ, ದುರ್ಭೋಗ, ಮಾತ್ಸರ್ಯ, ವಿಷಯ ಭೋಗ, ವಿಷಯಾಸಕ್ತಿ, ಕೆಟ್ಟ ಕೆಟ್ಟ ಯೋಚನೆಗಳು, ಪತಿಗೆ ಹಿಂಸೆ ಕೊಡುವುದು, ತಕ್ಷಣದಲ್ಲಿ ಕೋಪ ಬಂದು ಗಂಡನನ್ನು ದನದಂತೆ ಬಡಿಯುವುದು, ಇಂತಹ ಸುಸಂಸ್ಕಾರ ಇರುವ ಯಾವುದೇ ಸತಿಯು, ಹೆಂಡತಿಯು, ಸ್ವಪತ್ನಿಯು ಆ ಗಂಡನಿಗೆ ಮೋಕ್ಷ ಸಾಧನೆಗೆ ಕಾರಣಳಾಗುತ್ತಾಳೆ. ಇವಳ ಹತ್ರ ನೊಂದು ಬೆಂದು ಎಲ್ಲ ಅನುಭವಿಸಿದ ನಂತರ ಆ ಪತಿ ಭಗವಂತ ನನಗೆ ಜನ್ಮ ಸಾಕು, ಮುಕ್ತಿ ಕೊಡು ಎಂದು ಕೇಳುತ್ತಾನೆ. ವಿಪ್ರೇತು ರಾವಣೋ ರಾಜ ಭಸ್ಮಾಸುರ ಸುತೇಶ್ವರ ಬ್ರಹ್ಮೋಪಿ ನಾರದೋ ವಿಪ್ರಃ ನ ಪೂಜ್ಯಂ ಗುಣಕಾರಣಂ. ದ ಕಿಂಗ್ Ravana is a Brahmin. The Bhasmasura is the son of God Shiva, and even the son of Brahma is Narada. As well as Brahma is not worshipped. So, character is the reason for worship, not the caste or origin. ವಿಪ್ರೇತು ರಾವಣ ರಾಜ, ರಾವಣನು ರಾಜನಾಗಿದ್ದರು, ಬ್ರಾಹ್ಮಣನಾಗಿದ್ದರು. ಭಸ್ಮಾಸುರನು ಶಿವನ ಮಗನಾಗಿದ್ದರು. ಬ್ರಹ್ಮನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುತ್ತಿದ್ದರು. ನಾರದನು ಬ್ರಹ್ಮನ ಮಗನಾಗಿದ್ದರು. ಯಾರೂ ಇವರನ್ನು ಪೂಜೆ ಮಾಡುವುದಿಲ್ಲ, ಏಕೆಂದರೆ ಪೂಜೆ ಮಾಡಲು ಹುಟ್ಟು ಕಾರಣವಲ್ಲ, ಗುಣ ಕಾರಣಂ. ಅಂಗಪೂಜೆ ಕೃತಂ ಧ್ಯಾನಂ ಭ್ರೂಮಧ್ಯೆ ಶೂನ್ಯಚಿಂತನಂ ಏಕೀಕೃತಮತಿವೃತ್ತಿ ಸಾಯುಜ್ಯೆ ಪರಮಾಗತಿ. To make meditation, follow these steps or methods. First, think of all the organs of God, from feet to the hand, feet to stomach, heart, head, hand, etc. Then slowly bring your mind to your eye center, between two eyes, center on the forehead, and make an imaginary circle over there and stay there continuously, which helps to salvation from the world thoughts. ಅಂಗಪೂಜೆ ಕೃತಂ ಧ್ಯಾನಂ. ಧ್ಯಾನ ಮಾಡಬೇಕಾದರೆ ಮೊದಲು ಕೆಲವು ಹಂತಗಳನ್ನು ಫಾಲೋ ಮಾಡಬೇಕು. ಮೊದಲನೇದಾಗಿ ಭಗವಂತನನ್ನು ಕಲ್ಪಿಸಿಕೊಂಡು ಕಾಲಿನಿಂದ ಎಲ್ಲ ಅಂಗಗಳಿಗೂ ಕೂಡ ಪೂಜೆ ಮಾಡಬೇಕು. ನಂತರ ನಮ್ಮ ಎರಡು ಕಣ್ಣುಗಳ ಮಧ್ಯೆ ಇರುವಂತಹ ಅಥವಾ ಶಿವನ ಮುಕ್ಕಣ್ಣು ಇರುವ ಜಾಗದಲ್ಲಿ ನಮ್ಮ ಚಿಂತನೆಯನ್ನು ತಂದಿಟ್ಟುಕೊಳ್ಳಬೇಕು. ಅಲ್ಲೊಂದು ಶೂನ್ಯವನ್ನು ರಚಿಸಿಕೊಂಡು ಶೂನ್ಯ ಸಂಪಾದನೆಯ ಜಾಗವಾಗಿ ಮೂರನೆಯ ಕಣ್ಣು ಇರುವ ಜಾಗದಲ್ಲಿ ಶೂನ್ಯ ಮಾಡಿಕೊಂಡು ಅಲ್ಲಿಯೇ ಅನೇಕ ಕಾಲ ಏಕೀಕೃತ ಮತಿವೃತ್ತಿ, ಮನಸ್ಸನ್ನು ಅಲ್ಲಿಯೇ ಕೇಂದ್ರೀಕರಿಸಿಕೊಂಡು ಅನೇಕ ಗಂಟೆಗಳು, ಅನೇಕ ದಿವಸಗಳು, ಅನೇಕ ವರ್ಷಗಳ ಕಾಲ ಮಾಡುವುದರಿಂದ ಖಂಡಿತವಾಗಲು ಪರಮಾಗತಿ, ಮುಕ್ತಾತ್ಮನಾಗಲು ಸಾಧ್ಯ. ಮೆಕಾಲೆ ಶಿಕ್ಷಣಾತ್ ಪೂರ್ವಂ ನೀತಿರೇವ ಹಿ ಭಾರತಂ ಆಬಾಲವೃದ್ಧ ಪರ್ಯಂತಂ ಗ್ರಾಮ್ಯೇ ನೀತ್ಯೇ ಸುಶಿಕ್ಷಿತಂ. ಇನ್ ಇಂಡಿಯಾ the ethics and morality was safe and widespread, starting from child to the old man, even in the rural India, before Macaulay education system.
ಮೆಕ್ಯಾಲೆ ಶಿಕ್ಷಣ ಪೂರ್ವ, ಮೆಕ್ಯಾಲೆ ಶಿಕ್ಷಣ ಬರುವುದಕ್ಕಿಂತ ಮೊದಲೇ ಈ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ಆಬಾಲ ವೃದ್ಧ ಪರ್ಯಂತಂ, ಮಗುವಿನಿಂದ ಹಿಡಿದು ಮುದುಕನವರೆಗೂ ಎಲ್ಲರೂ ಕೂಡ ನೀತಿಗೆ ಹೆದರುತ್ತಿದ್ದರು, ನೀತಿಯಿಂದ ಬಾಳುತ್ತಿದ್ದರು. ಎಲ್ಲ ಹಳ್ಳಿಯಿಂದ ಹಿಡಿದು ಎಲ್ಲ ಊರಲ್ಲಿಯೂ ಕೂಡ ನೀತಿ 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 ಎಂಬುದಾಗಿಯೇ ಬೆಳೆದು ಸುಶಿಕ್ಷಿತರಾಗಿರುತ್ತಿದ್ದರು. ಯಾವುದೇ ಕಾರಣಕ್ಕೂ ನೀತಿಯನ್ನು ಬಿಡುತ್ತಿರಲಿಲ್ಲ. ಮೆಕಾಲೆ ಬಂದ ನಂತರ ಎಲ್ಲವೂ ಬದಲಾಗಿದೆ. ಭಾರತೆ ನೀತಿ ಸರ್ವಸ್ವಂ ದೈವೇತಿ ಪರಿಪಾಲಿತಂ, ಭಿಕ್ಷುಕಾಃ ಚೋರಚಾಂಡಾಲೈಃ ಪಾಲಿತಂ ಶುದ್ಧಮಾನಸೈಃ. ಇನ್ ಇಂಡಿಯಾ, ethics and morality was treated as the god by everybody, starting from beggar to the thief as well as the idiots, with pure and wholeheartedly. ಭಾರತೇ ನೀತಿ ಸರ್ವಸ್ವಂ, ಭಾರತದಲ್ಲಿ ನೀತಿ ಒಂದೇ, ರಾಮನ ಕಾಲದಿಂದಲೂ ನೀತಿ ಒಂದಕ್ಕೆ ಜನ ಹೆದರುತ್ತಿದ್ದರು. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ, ಕೊಟ್ಟ ಮಾತಿಗೆ ಹೆದರಿದೆ ಎಂದು ನೀತಿಯನ್ನು ಪಾಲಿಸುತ್ತಿದ್ದರು. ದೈವೇತಿ ಪರಿಪಾಲಿತಂ, ನೀತಿಯನ್ನೇ ದೇವರೆಂದು ಪರಿಪಾಲಿಸುತ್ತಿದ್ದರು. ಭಿಕ್ಷುಕರಿಂದ, ಚೋರರಿಂದ, ಚಾಂಡಾಲರು ಪ್ರತಿಯೊಬ್ಬರೂ ಕೂಡ ಶುದ್ಧ ಮನಸ್ಸಿನಿಂದ ನೀತಿಯನ್ನು ಪರಿಪಾಲಿಸುತ್ತಿದ್ದರು. ಭ್ರಷ್ಟಾಚಾರ ಅನಾಚಾರ ದುರಾಶೆ ಮೋದ ಜೀವನಂ, ಆತಂಕಮುಗ್ರ ಸಾಮ್ರಾಜ್ಯಂ ಆಕ್ರಾಂತೈ ದತ್ತಮುನ್ನತೆ. Corruption, bribery, lust, greed, terrorism, etc. is the gifts of invaders in India. ಭ್ರಷ್ಟಾಚಾರ, ಅನಾಚಾರ, ದುರಾಸೆ, ಮಜಾ, ಮೋದ ಜೀವನ, ಆತಂಕವಾದಿ, ಉಗ್ರ ಸಾಮ್ರಾಜ್ಯ ಎಲ್ಲವೂ ಕೂಡ ಆಕ್ರಾಂತ, ಇನ್ವೇಡರ್ಸ್, ನಮ್ಮ ದೇಶಕ್ಕೆ ದಾಳಿಕೋರರು ಬಂದ ನಂತರ ಅವರು ಕೊಟ್ಟ ನಮಗೆ ಕಾಣಿಕೆಯಾಗಿದೆ. ಇದನ್ನು ನಾವು ಈಗಲೂ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಕಥಾ ಸಂಸ್ಕಾರಮುದ್ದೇಶ್ಯಂ ಭಾರತೆ ರಾಮನೈತಿಕಂ, ನೀತಿಬೋಧನ ಪೂರ್ವೇಷು ಅನುಷ್ಠಾನೇ ಪ್ರಜೀವಿತಂ. ದ ಸ್ಟೋರಿ ಟೆಲ್ಲಿಂಗ್ ಆನ್ ರಾಮಾಯಣ ಆನ್ ಡೂಸ್ and Mahabharata don'ts of life will help to extend the ethical values of life. In addition to that, execution was done by the noble persons here in this same India before Macaulay system. ಕಥಾ ಸಂಸ್ಕಾರ ಉದ್ದೇಶ್ಯಂ, ಯಾವುದೇ ಕಥೆಯನ್ನು ಹೇಳುವುದರ ಒಂದು ಹಿಂದಿನ ಇರುವಂತಹ ಉದ್ದೇಶ ಏನಪ್ಪ ಎಂದರೆ, ಮಹಾಭಾರತವು ಏನು ಹೇಗೆ ಬದುಕಬಾರದು ಎಂದು ಹೇಳಿದರೆ, ರಾಮಾಯಣವು ಹೇಗೆ ಬದುಕಬೇಕು ಎಂಬುದನ್ನು ನೀತಿ ರೂಪದಲ್ಲಿ, ಕಥಾರೂಪದಲ್ಲಿ ನಮಗೆ ಭಾರತದಲ್ಲಿ ಹೇಳಿಕೊಟ್ಟಿದೆ. ನೀತಿ ಬೋಧನ ಪೂರ್ವೇಶು, ನೀತಿ ಹೇಳುವುದಕ್ಕಿಂತ ಮೊದಲು ಅದನ್ನು ಅನುಷ್ಠಾನದಲ್ಲಿ, ಜೀವನದಲ್ಲಿ ತಾನು ಮೊದಲು ಮಾಡಿ ನಂತರ ಬೇರೆಯವರಿಗೆ ತಿಳಿಸಿಕೊಡುತ್ತಿದ್ದರಿಂದ ನೀತಿ ಭಾರತದ ದೇವರಾಗಿದ್ದೆ. ಶಿಕ್ಷಣಂ ಅಲ್ಪಕಾಲೀನಃ ನೀತಿರೇವ ಹಿ ಶಾಶ್ವತಂ, ನೀತಿರ್ವಿನಾ ಮಾನವೋಪಿ ಮೃಗೋ ಭವತಿ ನಿಶ್ಚಯಂ. ಎಜುಕೇಷನ್ ಈಸ್ ಟೆಂಪರರಿ, whereas the character is eternal. Man will become the animal without ethics and morality. ಶಿಕ್ಷಣಂ ಅಲ್ಪಕಾಲೀನಃ, ಶಿಕ್ಷಣವು ಅಲ್ಪಕಾಲೀನವಾದ್ದು, ಆದರೆ ನೀತಿಯು ಶಾಶ್ವತವಾದ್ದು. ನೀತಿಯನ್ನು ಯಾರು ಪಾಲಿಸುತ್ತಾರೆಯೋ ಅವರು ಸತ್ತ ನಂತರವೂ ಬದುಕಿರುತ್ತಾರೆ. ನೀತಿರ್ವಿನ ಮಾನವೋಪಿ, ನೀತಿ ಇಲ್ಲದ ಮನುಷ್ಯ ಮೃಗವಾಗುತ್ತಾನೆ. ಮೃಗೋಭವತಿ ನಿಶ್ಚಯಂ, ಕೆಲವೊಮ್ಮೆ ಮೃಗಕ್ಕಾದರೂ ಒಂದಿಷ್ಟು ನೀತಿ ಇರುತ್ತದೆ, ಆದರೆ ನೀತಿ ಬಿಟ್ಟ ಮಾನವ ಮೃಗಕ್ಕಿಂತಲೂ ಕೆಟ್ಟ ಪ್ರಾಣಿಯಾಗುತ್ತಾನೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.